ಅಲ್ಲಿ ಬಹು ಸಂಸ್ಕೃತಿಯ ಅನಾವರಣವಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯ ಪ್ರದರ್ಶನಕ್ಕೆ ಒಂದು ಭವ್ಯ ವೇದಿಕೆ ಸೃಷ್ಟಿಯಾಗಿತ್ತು. ಸಂಕ್ರಾಂತಿಗೂ ಮುನ್ನವೇ ಸಂಕ್ರಮಣದ ಸೊಬಗು, ಸಡಗರ, ಸಂಭ್ರಮ ಎಲ್ಲವೂ ಒಂದೇ ಜಾಗದಲ್ಲಿ ಮನೆ ಮಾಡಿತ್ತು. ಅಂತಹ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಬೇರೆ ಯಾವುದೂ ಅಲ್ಲ, ಅದುವೇ ನಮ್ಮ ಹೆಮ್ಮೆಯ ಏಕೈಕ ಬಿಜಿಎಸ್ ಶಿಕ್ಷಣ ಸಂಸ್ಥೆ. ಹಾಗಾದ್ರೆ ಆ ಹಬ್ಬ ಹೇಗಿತ್ತು, ಆ ಸಂಭ್ರಮದ ಸೊಬಗು ಹೇಗಿತ್ತು? ಅದಕ್ಕೆ ಉತ್ತರವಾಗಿ ಇಲ್ಲಿದೆ ಒಂದು ಅದ್ಭುತ ಝಲಕ್. ಕರುನಾಡಿನ ಸೊಬಗನ್ನ ವಿಭಿನ್ನವಾಗಿ ಉಣಬಡಿಸುತ್ತಿದ್ದ ವಿದ್ಯಾರ್ಥಿಗಳ ನೃತ್ಯವನ್ನ ನೋಡೋದೇ ಒಂದು ಸಡಗರ. ಇಂಥ ಸಂಕ್ರಾಂತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಬೆಂಗಳೂರು ಕೆಂಗೇರಿಯಲ್ಲಿರುವ ಬಿಜಿಎಸ್ ಕ್ಯಾಂಪಸ್ನಲ್ಲಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಅನ್ನೋ ಹಾಗೆ ಕೆಂಗೇರಿಯ ಎಸ್ಜೆಪಿ ತಾಂತ್ರಿಕ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಉತ್ಸವ ಸಂಕ್ರಾಂತಿ 26ರ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾದ ಮಹಾ ಸಂಭ್ರಮವಾಗಿತ್ತು. ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಾಂಸ್ಕೃತಿಕ ಉತ್ಸವ ಇನ್ನಷ್ಟು ಕಳೆಗಟ್ಟಿತ್ತು. ಕಾಲೇಜಿನ ಆವರಣಕ್ಕೆ ಕಾಲಿಟ್ಟರೆ ಹಬ್ಬದ ವಾಸನೆ, ಸುಗ್ಗಿಯ ರಾಶಿಗಳು, ಗ್ರಾಮೀಣ ಬದುಕಿನ ಸೊಗಡು, ನೆಲದ ವಾಸನೆ ತುಂಬಿದ ಅಲಂಕಾರ, ಪ್ರತಿ ಮೂಲೆ ಮೂಲೆ ಸಂಕ್ರಾಂತಿಯ ಸಂಭ್ರಮ ಹರಡಿಕೊಂಡಿತ್ತು. ಇದರ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಕಲ್ಚರಲ್ ಸ್ಟಾಲ್ಗಳು ಎಲ್ಲರ ಗಮನ ಸೆಳೆದವು. ನೆಲದ ಸೊಗಡನ್ನ ಪರಿಚಯಿಸಿದ ಈ ಸ್ಟಾಲ್ಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಳನ್ನ ಗೆದ್ದು ಸಂತಸಪಟ್ಟ ಕ್ಷಣಗಳು ಎಲ್ಲರ ಮುಖದಲ್ಲೂ ಕಂಡುಬಂದವು. ಇನ್ನು ಎಲ್ಲಾ ಸ್ಟಾಲ್ಗಳನ್ನ ವೀಕ್ಷಿಸಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಮನಸಾರೆ ಕೊಂಡಾಡಿದ್ರು. ಬಿಜಿಎಸ್ ಅಂದ್ರೆ ಗೊತ್ತಲ್ವಾ, ಇಡೀ ದೇಶದಲ್ಲೇ ಬಿಜಿಎಸ್ ಸಂಸ್ಥೆಗೆ ವಿಶೇಷವಾದ ಗೌರವವಿದೆ. ಇಂತಹ ಬಿಜಿಎಸ್ ಅಡಿಯಲ್ಲಿ ಏನೇ ಕಾರ್ಯಕ್ರಮ ಆಯೋಜನೆಗೊಂಡ್ರೂ ಅಲ್ಲೊಂದು ಹಬ್ಬದ ಲೋಕವೇ ಅನಾವರಣಗೊಳ್ಳುತ್ತೆ. ಅದರಲ್ಲೂ ಹೆಮ್ಮೆಯ ಪ್ರತೀಕವಾಗಿರುವ ಶ್ರೀ ಶ್ರೀ ಪ್ರಕಾಶನಾಥ ಗುರೂಜಿಯವರ ಉಪಸ್ಥಿತಿ ಇದ್ರೆ ಹೇಳ್ಬೇಕಾ, ಅದೊಂದು ಐತಿಹಾಸಿಕ ಕ್ಷಣ. ಇಲ್ಲಾಗಿದ್ದು ಕೂಡ ಅದೇ ನಿಜವಾದ ಸಂಕ್ರಾಂತಿ ಹಬ್ಬದ ವಾತಾವರಣವೇ ಮನೆ ಮಾಡಿತ್ತು. ಇವರೇ ಹೇಳೋ ಪ್ರಕಾರ ಇವತ್ತು ಪ್ರತಿಭೆಗಳು ಸಾಕಷ್ಟಿವೆ, ಆದರೆ ಅವಕಾಶಗಳು ತೀರಾ ಕಡಿಮೆ. ಆ ನಿಟ್ಟಿನಲ್ಲಿ ಇಂತಹ ವೇದಿಕೆಯಲ್ಲಿ ನಾಡಿನ ಹೆಮ್ಮೆ ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಆಡುವ ಒಂದೊಂದು ಮಾತು ಸಾಧಿಸುವುದಕ್ಕೆ ದೊಡ್ಡ ಇನ್ಸ್ಪಿರೇಷನ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಸ್ವಾಮೀಜಿ ಅವರು ಪ್ರಚಂಡ ಪ್ರತಿಭೆಗಳನ್ನ ಕಾಣ್ತಾ ಇದ್ದಾರೆ. ಸಾವಿರಾರು ಪ್ರತಿಭೆಗಳ ಅನ್ವೇಷಣೆಗೆ ಗುರೂಜಿ ಅವರ ಸಾನ್ನಿಧ್ಯ ದೊಡ್ಡ ಆಲದ ಮರ. ಇಲ್ಲಿ ನೆರಳು ಇದೆ, ಆಶ್ರಯವಿದೆ, ವಿದ್ಯೆ ಇದೆ, ಎಲ್ಲದಕ್ಕಿಂತ ಮಿಗಿಲಾಗಿ ಸಂಸ್ಕಾರ ಅಡಗಿದೆ. ಪ್ರತಿಭೆ ಇದ್ದವನಿಗೆ ಅವಕಾಶ ಇಲ್ಲದ ಈ ಪ್ರಸ್ತುತ ಜಮಾನದಲ್ಲಿ ಬಿಜಿಎಸ್ ಅಂತಹ ಸಂಸ್ಥೆ ಮಾಡಿಕೊಡುವ ವೇದಿಕೆ ಇದೆಯಲ್ಲ, ನಿಜಕ್ಕೂ ಹೆಮ್ಮೆ ಮೂಡಿಸುತ್ತೆ. ಕಲಿಯೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ಬಿಜಿಎಸ್. 2 ಚಾನೆಲ್ ಸಿಬ್ಬಂದಿಗಳಿಗೆ ನಮ್ಮ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಮತ್ತು ಕರ್ನಾಟಕ ಜನತೆಗೂ ಸಹ ನಮ್ಮ ಚಾಲನ್ ಪರವಾಗಿ, ನಮ್ಮ ಬಿಜಿಎಸ್ ಅಂಡ್ ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪರವಾಗಿ ಆರ್ಥಿಕ ಸ್ವಾಗತ. ನಮ್ಮ ಹೊಸ ವರ್ಷ ನಮಗೇನು ಬರುತ್ತೆ, ಮಕರ ಸಂಕ್ರಾಂತಿ ಅದಾದಮೇಲೆ ಯುಗಾದಿ ಬರುತ್ತೆ, ಎರಡೂ ಸೇರಿ ನಾನು ವಿಶ್ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಎಲ್ಲ ಜನತೆಗೆ ನಮ್ಮ ರಾಜ್ ನ್ಯೂಸ್ ಆ್ಯಂಡ್ ರಾಜ್ ಮ್ಯೂಸಿಕ್ ಪರವಾಗಿ ಧನ್ಯವಾದಗಳು. ಇನ್ನು ಇದರ ನಡುವೆಯೇ ಆಡಿಟೋರಿಯಂನಲ್ಲಿ ನಡೆದಂತಹ ಸಾಂಸ್ಕೃತಿಕ ಪ್ರದರ್ಶನಗಳಂತೂ ಕರ್ನಾಟಕದ ಬಹು ಸಂಸ್ಕೃತಿಯ ಜೀವಂತ ಚಿತ್ರಣವಾಗಿದ್ವು. ವೀರಗಾಸೆ, ಕಂಸಾಳೆ, ಕೊಡವ ನೃತ್ಯ, ಮರಾಠಿಗರ ಸಾಂಸ್ಕೃತಿಕ ನೃತ್ಯ, ಉತ್ತರ ಕರ್ನಾಟಕದ ನೃತ್ಯ ವೈಭವ, ಮಂಗಳೂರಿನ ಹುಲಿ ಕುಣಿತ, ಕರಾವಳಿಯ ಯಕ್ಷಗಾನ, ಪ್ರತಿ ಪ್ರದರ್ಶನವೂ ನಾಡಿನ ಒಂದೊಂದು ಆತ್ಮವನ್ನ ಸಾರಿ ಸಾರಿ ಹೇಳುತ್ತಿತ್ತು. ಇನ್ನು ವೇದಿಕೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ನಡೆಸಿದ ಫ್ಯಾಷನ್ ಶೋಗೆ ಸಂತೋಷದ ಮುಗಿಲು ಮುಟ್ಟಿತ್ತು. ಇನ್ನೊಂದು ವಿಶೇಷ ಅಂದ್ರೆ ಬರೀ ಪಾಠಕ್ಕೆ ಸೀಮಿತವಾಗದೆ ಸಂಸ್ಕೃತಿಯನ್ನೂ ಕಲಿಸುತ್ತಾ ಇರುವಂತಹ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ಯಾವಾಗಲೂ ಅವಧೂತರಾದ ವಿನಯ್ ಗುರೂಜಿ ಅವರು ಕೂಡ ಮುಕ್ತ ಕಂಠದಿಂದ ಶ್ಲಾಘನೀಯ ಮಾತುಗಳನ್ನೇ ಆಡ್ತಾ ಬಂದಿದ್ದಾರೆ.
ಹಾಗೆ ಈ ವಿಶೇಷ ಸಂಕ್ರಮಣ ಸಡಗರಕ್ಕೆ ವಿನಯ್ ಗುರುಜಿ ಅವರು ಸಾಕ್ಷಿಯಾಗಿದ್ದು ಇನ್ನಷ್ಟು ಕಳೆಯನ್ನ ತಂದಿಟ್ಟಿತ್ತು. ಸಂಕ್ರಾಂತಿ ಹಬ್ಬದ ಶುಭಾಶಯನ್ನು ಹೇಳಬೇಕು ಅಂತ, ಯಾಕೆ ಹೊಸ ವರ್ಷ ಆದಮೇಲೆ ನಮ್ಮ ಸನಾತನ ಧರ್ಮದಲ್ಲಿ ಹೊಸ ಬೆಳಕು ಅಂತ ನಾವು ಹೇಳೋದು ಸಂಕ್ರಾಂತಿನ. ಸೊ ನಮ್ಮೆಲ್ಲರಿಗೂ ಸಾಮಾಜಿಕವಾಗಿಯೂ ಮತ್ತು ರಾಜಕೀಯದಲ್ಲೂ ಪ್ರಾಕೃತಿಕದಲ್ಲೂ ಭಗವಂತ ನಮಗೆ ಹೊಸ ವಿಷನನ್ನು, ಹೊಸ ಎಥಿಕ್ಸನ್ನು, ಬದುಕಿಗೆ ಹೊಸ ಬೆಳಕನ್ನು ಕೊಡಲಿ ಅಂಥೇಳಿ ಆಶಿಸ್ತೀನಿ. ದುಡಿಯೋದ್ರಿಂದ ಜೀವನ ಅಲ್ಲ, ದುಡಿಮೆ ಜೊತೆಗೆ ಸಂಸ್ಕಾರವೂ ಅಷ್ಟೇ ಮುಖ್ಯ. ಇನ್ನು ಒಂದು ಸಂತಸದ ವಿಚಾರ ಅಂದ್ರೆ ಕಲ್ಚರಲ್ ಡೇಸ್ ನಲ್ಲಿ ಲೆಕ್ಚರ್ಸ್ ಮತ್ತು ವಿದ್ಯಾರ್ಥಿಗಳನ್ನು ಮಿಂಗಲ್ ಮಾಡಿ ಕಾರ್ಯಕ್ರಮಗಳನ್ನ ರೂಪಿಸಿರುವುದು ಇಂದಿನ ಜಗತ್ತಿನಲ್ಲಿ ಕಮ್ಮಿಯಾಗ್ತಿರೋ ಬಾಂಡಿಂಗ್ ಗಳನ್ನ ಅಪ್ಪ ಅಮ್ಮ ಮಧ್ಯೆ, ಮಕ್ಕಳ ಮಧ್ಯೆ, ಶಿಕ್ಷಕರ ವಿದ್ಯಾರ್ಥಿಗಳ ಮಧ್ಯೆ ಮತ್ತೆ ಬೆಳೆಸುವಂತಹ ಕೆಲಸ ಇಲ್ಲಿ ಆಗಿದೆ. ಸ್ಟಾಲ್ಗಳ ಮೂಲಕ ನಮ್ಮ ದೇಶದ ಸಂಸ್ಕಾರದ ಪೂರ್ಣ ಮಾಹಿತಿಯನ್ನ ಮಕ್ಕಳು ಎಲ್ಲರಿಗೆ ಇಂಪ್ಯಾಕ್ಟ್ ಆಗಿ ತಲುಪಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಂಕ್ರಾಂತಿಗೂ ಮುನ್ನವೇ ಸಂಕ್ರಮಣದ ಹಬ್ಬದಲ್ಲಿ ಇಡೀ ಬಿಜಿಎಸ್ ಕ್ಯಾಂಪಸ್ ಮಿಂದೆದ್ದಿತ್ತು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡನ್ನ ಮರಿತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳ ನಡುವೆ ಬಿಜಿಎಸ್ ಒಂದು ಮಾದರಿ ಸಂಸ್ಥೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಂಸ್ಕೃತಿ ಉಳಿದರೆ ನಾಡು ಉಳಿಯುತ್ತದೆ. ಅದನ್ನೇ ಬದುಕಿನಲ್ಲಿ ತೋರಿಸಿದ ಸಂಕ್ರಾಂತಿ 26ರ ಬಿಜಿಎಸ್ ನಿಜಕ್ಕೂ ಒಂದು ಅದ್ಭುತ ಸಂಕ್ರಾಂತಿಯ ಸಂಭ್ರಮವೇ ಸರಿ.